ನಾವೆಷ್ಟೇ ಜೀವನ ಬೇಡ ಅಂದ್ರೂ ಬದುಕಲೇಬೇಕು. ಕೆಲವರು ನಗಿಸ್ತಾರೆ, ಕೆಲವರು ಅಳಿಸುತ್ತಾರೆ, ಕೆಲವರು ಆಶೀರ್ವಾದ ಮಾಡ್ತಾರೆ, ಕೆಲವರು ಪಾಠ ಕಲಿಸ್ತಾರೆ. ನಾವು ಎಲ್ಲವನ್ನು ಸಮಾಧಾನವಾಗಿ ಸ್ವೀಕರಿಸಿಕೊಳ್ಳುವ ಮನೋಭಾವ ಬೆಳೆಸಿಕೊಳ್ಳಬೇಕು. ಕೇವಲ ನಿನ್ನಲ್ಲಿರುವ ತಪ್ಪುಗಳನ್ನೇ ಹುಡುಕುವವರಿಗೆ ನಿನ್ನಲ್ಲಿರುವ ಒಳ್ಳೆಯತನ ಎಂದಿಗೂ ಅರ್ಥವಾಗುವುದಿಲ್ಲ. ಮುಗುಳ್ನಗೆ ಮತ್ತು ಮೌನ ಇವೆರಡು ಅತ್ಯಂತ ಪ್ರಭಾವಿ ಸಾಧನೆಗಳು. ಮುಗುಳ್ನಗೆ ಸಮಸ್ಯೆಗಳನ್ನು ಬಗೆಹರಿಸಿದ್ರೆ ಮೌನವು ಸಾಕಷ್ಟು ಸಮಸ್ಯೆಗಳಿಂದ ನಮ್ಮನ್ನು ದೂರವಿರಿಸುತ್ತೆ. ಸಂಬಂಧಗಳು ಹುಟ್ಟೋದು ರಕ್ತದಿಂದ, ಆದರೆ ನಮ್ಮವರು ಅನ್ನೋ ಭಾವನೆಗಳು ಹುಟ್ಟೋದು ಮನಸ್ಸಿನಿಂದ ಮಾತ್ರ. ಆದರೆ ನೋಡೋ ದೃಷ್ಟಿ, ಅರ್ಥ ಮಾಡಿಕೊಳ್ಳುವ ಮನಸ್ಸು, ಮಾತನಾಡುವ ನಾಲಿಗೆ ಸರಿಯಿಲ್ಲದಿದ್ದರೆ ಯಾವ ಸಂಬಂಧಗಳಿಗೂ ಅರ್ಥವೇ ಇರೋದಿಲ್ಲ. ಜನ ನಿಮ್ಮ ಸ್ಥಾನಮಾನವನ್ನು ನೋಡಿ ನಿಮ್ಮ ಬಗೆಗಿನ ಅಭಿಪ್ರಾಯವನ್ನು ಬದಲಾಯಿಸುತ್ತಾರೆ. ನೀವು ಒಳ್ಳೆಯ ಸ್ಥಾನದಲ್ಲಿದ್ದರೆ ನಿಮ್ಮ ತಪ್ಪುಗಳೆಲ್ಲವನ್ನು ಮನ್ನಿಸುತ್ತಾರೆ, ಇಲ್ಲದಿದ್ದರೆ ಅವರೇ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾರೆ. ಹೀಗಾಗಿ ಜನರ ಅಭಿಪ್ರಾಯದ ಬಗ್ಗೆ ಹೆಚ್ಚು ಮಹತ್ವ ಕೊಡಬೇಕಾಗಿಲ್ಲ. ಸಾಧ್ಯವಾದದ್ದನ್ನು ಮಾಡಲು ಶಕ್ತಿ ಸಾಕು, ಅಸಾಧ್ಯವಾದದ್ದನ್ನು ಮಾಡಲು ವಿಶ್ವಾಸ ಮುಖ್ಯ. ಶಕ್ತಿ ವಿಶ್ವಾಸಗಳಿಂದ ಎಲ್ಲವೂ ಸಾಧ್ಯ. ಸಮಯ ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ ಒಂದು ಪಾಠವನ್ನಂತೂ ಕಲಿಸಿಯೇ ಕಲಿಸುತ್ತೆ. ಒಳ್ಳೆಯ ಸಮಯದಲ್ಲಿ ಎಲ್ಲರೂ ನಮ್ಮವರಾಗಿದ್ದರೆ ಕೆಟ್ಟ ಸಮಯದಲ್ಲಿ ನಮ್ಮವರೇ ಬೇರೆಯವರಾಗಿ ಬದಲಾಗಿರುತ್ತಾರೆ. ಜೀವನದಲ್ಲಿ ಖುಷಿಯಾಗಿರ್ಬೇಕಂದ್ರೆ ಬಂದಂತೆ ಬದುಕಬೇಕು, ನುಡಿದಂತೆ ನಡೆಯಬೇಕು, ಗೆದ್ದರೂ ಭಾಗಬೇಕು, ನಮ್ಮ ವಾದ ಸರಿ ಇದ್ರೂ ಸುಮ್ಮನಾಗಬೇಕು, ನಮ್ಮ ತಪ್ಪು ಇರದಿದ್ರೂ ಕ್ಷಮೆ ಕೇಳಬೇಕು, ಮನಸ್ಸಿನಲ್ಲಿ ನೋವಿದ್ರೂ ಮುಖದಲ್ಲಿ ಮಂದಹಾಸವಿರಬೇಕು, ಸೋತರೂ ಮತ್ತೊಮ್ಮೆ ಪ್ರಯತ್ನಿಸಬೇಕು, ರಾತ್ರಿ ಪೂರ್ತಿ ಅತ್ತರೂ ಮರುದಿನ ನಗಲೇಬೇಕು. ನಾವು ಪ್ರಪಂಚದ ಯಾವ ಮೂಲೆಯಲ್ಲಿ ಇದ್ದೇವೋ ಅದಕ್ಕೆ ತಕ್ಕಂತೆ ಸೂರ್ಯೋದಯ ಸೂರ್ಯಾಸ್ತದ ಸಮಯವೂ ಬದಲಾಗುತ್ತೆ. ನಮ್ಮ ಪ್ರತಿಯೊಬ್ಬರ ಬದುಕು ಅವರದೇ ಆದ ಟೈಮ್ ಝೋನ್ನಲ್ಲಿ ಇದೆ. ಒಬ್ಬರ ಸೋಲು ಗೆಲುವುಗಳನ್ನು ಇನ್ನೊಬ್ಬರ ಜೊತೆ ಹೋಲಿಸಿ ನೋಡಬಾರದು. ಯಾರಿಗಾದರೂ ಏನಾದರೂ ಕೊಡಬೇಕು ಅಂತ ನಿಮಗೆ ಅನಿಸಿದರೆ ಅವರಿಗೆ ಅದರ ಬೆಲೆ ಗೊತ್ತಿದ್ರೆ ಮಾತ್ರ ಕೊಡಿ. ಅದನ್ನು ಉಳಿಸಿಕೊಳ್ಳುವ ರೀತಿ ಅವರಿಗೆ ಗೊತ್ತಿರಬೇಕು. ಇಲ್ಲವಾದರೆ ನೀವು ಕೊಟ್ಟ ವಸ್ತುವಿಗೆ ಬೆಲೆ ಇಲ್ಲವಾದೀತು. ಒಳ್ಳೆಯ ಕೆಲಸವನ್ನು ಮೀರಿದ ಪೂಜೆ ಇಲ್ಲ, ಮಾನವೀಯತೆಯನ್ನು ಮೀರಿದ ಸಂಪತ್ತಿಲ್ಲ. ಮನುಷ್ಯನಿಗೆ ಮರಣ ಇರುತ್ತೆ, ಆದರೆ ಒಳ್ಳೆಯತನಕ್ಕೆ ಮರಣ ಇರುವುದಿಲ್ಲ. ಯಾರು ನಿರಂತರ ನಮ್ಮ ಜೊತೆ ಇರಬೇಕೆಂಬ ನಿರೀಕ್ಷೆ ಹೊಂದಿರಬಾರದು. ಯಾಕೆಂದರೆ ಕತ್ತಲಾಗುತ್ತಿದ್ದಂತೆ ನಮ್ಮ ನೆರಳೇ ನಮ್ಮೊಂದಿಗಿರೋದಿಲ್ಲ. ಮಾತನಾಡಿದಂತೆ ಜೀವಿಸಲು ಆಗೋದಿಲ್ಲ, ಬರೆದಿಟ್ಟಂತೆ ಬದುಕಲು ಆಗೋದಿಲ್ಲ. ನಮ್ಮಿಂದ ಬೇರೆಯವರಿಗೆ ತೊಂದರೆಯಾಗದಂತೆ ಬದುಕಿದರೆ ಸಾಕು, ಅದೇ ಸಂತೃಪ್ತ ಬದುಕು. ಸುಂದರವಾದ ನಾಳೆಗಳಿಗೆ ಇಂದಿನ ಕಷ್ಟಗಳನ್ನು ಸಹಿಸಲೇಬೇಕು. ಮಳೆಯಿಲ್ಲದೆ ಕಾಮನಬಿಲ್ಲು ಮೂಡಲಾರದು. ನಿಮಗಾಗಿ ಮಾಡಿಕೊಂಡ ಕೆಲಸಗಳು ನಿಮ್ಮೊಂದಿಗೆ ಮುಗಿದು ಹೋಗಿಬಿಡುತ್ತೆ, ಆದರೆ ಇತರರಿಗಾಗಿ ಮಾಡಿದ ಕೆಲಸಗಳು ನಿಮ್ಮ ನಂತರವೂ ಉಳಿದಿರುತ್ತೆ. ಈಗಿರುವ ನಿಮ್ಮ ಸ್ಥಿತಿಯೇ ಅಂತಿಮ ನಿಲ್ದಾಣ ಅಂದುಕೊಳ್ಳಬೇಡಿ. ಉತ್ತಮವಾದದ್ದು ಬರುವುದು ಇನ್ನೂ ಬಾಕಿ ಇದೆ ಎಂದು ಭಾವಿಸಿ ಮತ್ತು ಈ ದಿಸೆಯಲ್ಲಿ ಕಾರ್ಯಪ್ರವೃತ್ತರಾಗಿ ಕ್ರಮೇಣ ಈಗಿರುವುದಕ್ಕಿಂತಲೂ ಉತ್ತಮ ಸ್ಥಿತಿಯಲ್ಲಿರುತ್ತೀರಿ. ಜೀವನದಲ್ಲಿ ಕೆಟ್ಟ ಸನ್ನಿವೇಶಗಳು ಎದುರಾದಾಗ ನಿಮಗೆ 3 ಆಯ್ಕೆಗಳಿರುತ್ತೆ. ನೀವು ಏನೆಂದು ತೋರಿಸೋದು, ಆ ಘಟನೆಯಿಂದ ನಾಶವಾಗೋದು, ಅಥವಾ ಅದರಿಂದ ಮತ್ತಷ್ಟು ಸಬಲರಾಗೋದು. ಕಷ್ಟಕ್ಕೆ ಸಹಾಯ ಮಾಡಲು ಯಾರು ಸಿಗದಿದ್ರೂ ಪರವಾಗಿಲ್ಲ, ಆದರೆ ಧೈರ್ಯ ಹೇಳುವ ಒಂದು ಒಳ್ಳೆಯ ಮನಸ್ಸು ಇದ್ದರೆ ಸಾಕು. ಸಮಯ ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ ಒಂದು ಪಾಠವನ್ನಂತೂ ಕಲಿಸುತ್ತೆ. ಒಳ್ಳೆಯ ಸಮಯದಲ್ಲಿ ಎಲ್ಲರೂ ನಮ್ಮವರಾಗಿದ್ದರೆ ಕೆಟ್ಟ ಸಮಯದಲ್ಲಿ ನಮ್ಮವರೇ ಬೇರೆಯವರಾಗಿ ಬದಲಾಗಿರುತ್ತಾರೆ. ಮನುಷ್ಯ ಹಾಳಾಗುವುದು 2 ವಿಷಯಗಳಿಂದ. ಯಾರೋ ಹೇಳಿದ್ದನ್ನು ಕೇಳಿ, ಕೇಳಿದ್ದನ್ನು ಇನ್ನೊಬ್ಬರಿಗೆ ಹೇಳಿ. ಮನುಷ್ಯ ಹೇಳ್ತಾನೆ ಸ್ವಲ್ಪ ಹಣ ಬಂದರೆ ಏನಾದರೂ ಮಾಡಿ ತೋರಿಸ್ತೀನಿ ಅಂತ. ಹಣ ಹೇಳುತ್ತೆ ಏನಾದರೂ ಮಾಡಿ ತೋರಿಸು, ನಾನೇ ನಿನ್ನ ಹತ್ರ ಬರ್ತೀನಿ ಅಂತ. ಹಣವನ್ನು ಕೊಟ್ಟು ನೋಡು, ಸಂಬಂಧಗಳು ನಿನ್ನ ಮೇಲೆ ಹೂವನ್ನು ಎರಚುತ್ತೆ. ಕೊಟ್ಟ ಹಣವನ್ನು ಕೇಳಿ ನೋಡು, ಅದೇ ಸಂಬಂಧಗಳು ನಿನ್ನ ಮೇಲೆ ಮಣ್ಣನ್ನು ಎರಚುತ್ತೆ. ಮಾತಿನ ವರ್ತನೆ ಹೇಳುತ್ತೆ ಮನುಷ್ಯ ಹೇಗೆ ಅಂತ, ವಾದಿಸುವ ವರ್ತನೆ ಹೇಳುತ್ತೆ ಅವನ ಜ್ಞಾನ ಎಷ್ಟು ಅಂತ, ಅಹಂಕಾರ ಹೇಳುತ್ತೆ ಅವನ ಬಳಿ ಇರುವ ಧನ ಎಷ್ಟು ಅಂತ, ಸಂಸ್ಕಾರ ಹೇಳುತ್ತೆ ಅವನ ಮನತನ ಹೇಗಿದೆ ಅಂತ. ನಾವಿಂದು ಮಾಡುತ್ತಿರುವ ಕೆಲಸಗಳೇ ಮುಂದೊಂದು ದಿನ ನೆನಪುಗಳಾಗಿ ಪರಿವರ್ತನೆಗೊಳ್ಳುತ್ತೆ. ನೆನಪು ಸುಂದರವಾಗಿರಲು ಇಂದಿನ ಕೆಲಸ ಸಮರ್ಪಕವಾಗಿರಲಿ. ಸಮಸ್ಯೆಗೆ ಎದೆಕೊಡಿ, ಬೆನ್ನಲ್ಲ. ಈ ಲೋಕದಲ್ಲಿ ಕೆಟ್ಟ ಕೆಲಸ ಮಾಡಿ ಹಾಳಾದವರಿಗಿಂತ ಹೇಳಿದ ಮಾತನ್ನು ಕೇಳಿ ಹಾಳಾದವರ ಸಂಖ್ಯೆ ಅತಿ ಹೆಚ್ಚು. ಸಮಸ್ಯೆಗಳು ಸಾವಿರಾರು, ಪರಿಹಾರ ಒಂದೇ, ತಾಳ್ಮೆ. ನಗುತ್ತಿರು, ನೋವು ಹೊಸದಲ್ಲ. ಮೌನ ಇದು ಅತ್ಯಂತ ಶಕ್ತಿಯುತವಾದ ಆಯುಧ. ಕರ್ಮ ಯಾರನ್ನೂ ಬಿಡೋದಿಲ್ಲ. ನಿನ್ನಲ್ಲಿ ಒಳ್ಳೆಯ ಮನಸ್ಸಿದ್ರೆ ಬೇರೆಯವರ ಶಾಪವು ಆಶೀರ್ವಾದವಾಗುತ್ತೆ. ಗರ್ವ ಮತ್ತು ಅಹಂ ಇವೆರಡೂ ಸತ್ಯವನ್ನು ಎಂದೂ ಸ್ವೀಕರಿಸೋದಿಲ್ಲ. ನಿಮ್ಮನ್ನು ಉಪಯೋಗಿಸಿಕೊಳ್ಳಲು ಅಥವಾ ನಿಮ್ಮೊಂದಿಗೆ ಟೈಮ್ ಪಾಸ್ ಮಾತ್ರ ಮಾಡಲು ನಿಮ್ಮನ್ನು ಪ್ರೀತಿಸುವ ವ್ಯಕ್ತಿಯ ದೊಡ್ಡ ಗುರುತು ಏನಂದ್ರೆ
ಅವರು ನಿಮ್ಮನ್ನು ನೋಡಬೇಕು ಅಥವಾ ಮಾತನಾಡಬೇಕು ಅಂದಾಗ ಅಥವಾ ಅವರ ಸಮಯ ಕಳೆಯುವುದಕ್ಕಾಗಿ ಮಾತ್ರ ಅವರು ನಿಮ್ಮ ಜೊತೆ ಮಾತನಾಡ್ತಾರೆ. ನಿಮಗೆ ಅವರ ನೆನಪು ಬಂದಾಗ ಅವರು ನಿಮಗೆ ಅವರ ಸಮಯವನ್ನು ನೀಡಲು ಸಾಧ್ಯವಾಗೋದಿಲ್ಲ, ಅಥವಾ ನೀವು ಅವರನ್ನು ಮಿಸ್ ಮಾಡಿಕೊಳ್ಳುವಾಗ ಅವರು ನಿಮ್ಮೊಂದಿಗೆ ಮಾತನಾಡಲು ಸಮಯ ಕೊಡೋದಿಲ್ಲ. ನಿಮ್ಮವರೇ ನಿಮ್ಮನ್ನು ಕೀಳಾಗಿ ನೋಡಿ ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ರೆ ನಿಮ್ಮ ಮನಸ್ಸಿನಲ್ಲಿರುವ ಆ ನೋವುಗಳು ವಾಸಿಯಾಗುವುದಕ್ಕೆ ಬೇಕಾಗಿರುವುದು ಎರಡೇ ಎರಡು ಔಷಧ, ಒಂದು ಕಾಲ, ಇನ್ನೊಂದು ಮೌನ. ಜೀವನದಲ್ಲಿ ಯಾವತ್ತೂ ನಟಿಸಬೇಡ, ನೀನು ಹೇಗಿದ್ದೀಯ ಹಾಗೇ ಇರು. ಯಾರನ್ನು ಮೆಚ್ಚಿಸಲು ಪ್ರಯತ್ನ ಮಾಡಬೇಡ, ಯಾಕೆಂದ್ರೆ ನಟನೆ ಒಮ್ಮೆ ಅಭ್ಯಾಸವಾದ್ರೆ ಜೀವನ ಪೂರ್ತಿ ನಟಿಸುತ್ತಲೇ ಇರಬೇಕಾಗುತ್ತೆ. ಬಿಟ್ಟೋದವರ ಮುಂದೆ ಬೆಲೆ ಬಾಳುವ ವಜ್ರದಂತೆ ಬದುಕು. ನಿನ್ನ ಕಷ್ಟಕ್ಕೆ ನೀನಷ್ಟೇ ಔಷಧಿ. ನಂಬಿಕೆ ಮನಸ್ಸಿನಿಂದ ಹುಟ್ಟಬೇಕೇ ಹೊರತು ಮೂರನೇ ವ್ಯಕ್ತಿಯಿಂದಲ್ಲ. ದುಡ್ಡು ಇದೆ ಅಂತ ದುಡುಕಬೇಡಿ, ದುಡ್ಡು ಮರ್ಯಾದೆಗಿಂತ ದೊಡ್ಡದಲ್ಲ. ಅಂದವಾಗಿರುವುದಕ್ಕಿಂತ ಆನಂದವಾಗಿರುವುದು ಮುಖ್ಯ. ನಿಮ್ಮ ಸರಳತೆಯೇ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತೆ. ಶ್ರೇಷ್ಠ ಸಂಕಲ್ಪ ಹೊಂದಿರುವವನಿಗೆ ಪ್ರಕೃತಿಯೇ ನೂರಾರು ಮಂದಿಯನ್ನು ಜೊತೆ ಮಾಡಿಕೊಡುತ್ತೆ. ನೆನಪಿನ ಅಲೆಯಲ್ಲಿ ಮೌನದ ಪಯಣ. ಪ್ರಯತ್ನ ಗುಟ್ಟಾಗಿರಲಿ, ಗೆದ್ದ ಮೇಲೆ ಸಂಭ್ರಮ ಜಗತ್ತಿಗೆ ಮುಟ್ಟುವಂತಿರಲಿ. ಖುಷಿ ಇಲ್ಲದ ಜೀವನ ಸಾವಿಗೆ ಸಮಾನ. ಮನಸ್ಸು ಒಮ್ಮೆ ಕಲ್ಲಾದ್ರೆ ಮೊದಲಿನ ಮನುಷ್ಯ ಮತ್ತೆ ಸಿಗಲಾರ. ಜೀವನದಲ್ಲಿ ಎಷ್ಟು ಸಂಬಂಧಗಳು ಇವೆ ಎನ್ನುವುದು ಮುಖ್ಯವಲ್ಲ, ಎಷ್ಟು ಸಂಬಂಧಗಳಿಗೆ ಜೀವ ಇದೆ ಎನ್ನುವುದು ಮುಖ್ಯ. ಬೇಡವಾದ ಜನಗಳಿಂದ ದೂರ ಇದ್ರೆ ಬೇಕಾದಷ್ಟು ನೆಮ್ಮದಿ ಸಿಗುತ್ತೆ. ಮುಖವಾಡ ಧರಿಸಿ ಡ್ರಾಮಾ ಮಾಡೋ ಮಂದಿಗಳ ಮಧ್ಯೆ ಡೈರೆಕ್ಟರ್ ತರ ಬದುಕಬೇಕು. ನಂಬಿಕೆ ಮತ್ತು ಪ್ರೀತಿ ಇವುಗಳಿಗೆ ಈಗಿನ ಕಾಲದಲ್ಲಿ ಹೆಚ್ಚಾಗಿ ಬೇಡಿಕೆ ಇರೋದು. ತಪ್ಪುಗಳನ್ನು ಕ್ಷಮಿಸಬಹುದು, ಆದರೆ ಮೋಸವನ್ನಲ್ಲ. ತಪ್ಪು ನಮ್ಮದೇ, ಯೋಗ್ಯತೆ ಮೀರಿ ಕೈ ಚಾಚಿ ಬಿಡುತ್ತೇವೆ. ಕೆಲವರು ಮಾತನಾಡಿ ಮನಸ್ಸು ನೋಯಿಸಿದ್ರೆ ಇನ್ನು ಕೆಲವರು ಮೌನದಲ್ಲೇ ನಮ್ಮನ್ನು ಕೊಂದು ಬಿಡುತ್ತಾರೆ. ಕೆಲವೊಮ್ಮೆ ಜೀವನದಲ್ಲಿ ಜೊತೆಯಾಗಿರಬೇಕೆಂಬ ಕನಸು ಕನಸಾಗಿಯೇ ಉಳಿದು ಬಿಡುತ್ತೆ. ಸಾವಿರ ಟೀಕೆಗಳಿಗೆ ನಿಮ್ಮ ನಗು ಒಂದೇ ಉತ್ತರ. ಒಂಟಿಯಾಗಿದ್ರೂ ಚಿಂತೆ ಇಲ್ಲ, ಸಣ್ಣ ಮನಸ್ಸಿನವರ ಸ್ನೇಹ ಯಾವತ್ತಿಗೂ ಮಾಡಬೇಡಿ. ಬೇಡ ಎಂದು ನಿರ್ಧಾರ ಮಾಡಿದ ಮೇಲೆ ಅದರ ಬಗ್ಗೆ ಚಿಂತಿಸಬಾರದು. ಅದು ವಸ್ತುವಾದರೂ ಸರಿ, ವ್ಯಕ್ತಿಯಾದರೂ ಸರಿ. ಕೋಪದಲ್ಲಿ 100 ಅರ್ಥ ಇರುತ್ತೆ, ಆದರೆ ಅದು ಎಲ್ಲರಿಗೂ ಅರ್ಥ ಆಗಲ್ಲ ಅಷ್ಟೇ. ಕೋಪ ಆವೇಶಗೊಂಡವರಿಗೆ ಯಾವುದೇ ಮೋಸ ಮಾಡಲು ಬರುವುದಿಲ್ಲ, ಆದರೆ ಮೋಸ ಮಾಡುವವರಿಗೆ ಯಾವುದೇ ಕೋಪ ಆವೇಶ ಇರೋದಿಲ್ಲ. ನಮಗೆ ಬೆಲೆ ಕೊಡದೆ ಇರುವವರನ್ನು ಬಿಟ್ಟು ಬಿಡಬೇಕು, ಬೆಲೆ ಕೊಡುವವರನ್ನು ಬೆಟ್ಟದಷ್ಟು ಪ್ರೀತಿಸಬೇಕು. ನಂಬಿದವರೆಲ್ಲ ನಮ್ಮವರಾಗಲ್ಲ, ನಮ್ಮವರನ್ನೆಲ್ಲ ನಂಬುವುದಕ್ಕೂ ಆಗಲ್ಲ. ಮನಸ್ತಾಪ ಬಂದಾಗ ಅಹಂಕಾರವನ್ನು ಮುರಿಯಬೇಕೇ ಹೊರತು ಸಂಬಂಧವನ್ನಲ್ಲ. ಬಲವಂತವಾಗಿ ಯಾರನ್ನು ನಿಮ್ಮ ಜೀವನದಲ್ಲಿ ಉಳಿಸಿಕೊಳ್ಳಲು ಪ್ರಯತ್ನಿಸಬೇಡಿ. ಇಷ್ಟ ಇದ್ದವರು ಅದೆಷ್ಟೇ ಕಷ್ಟ ನೋವು ಬಂದರೂ ನಿಮ್ಮ ಜೊತೆಗೆ ಇರುತ್ತಾರೆ. ಇಲ್ಲದವರು ಅವರ ಅನುಕೂಲಕ್ಕೆ ಸುಳ್ಳು ಹೇಳಿ ದೂರ ಮಾಡುತ್ತಾರೆ. ಇನ್ನೊಬ್ಬರನ್ನು ಸರಿಯಿಲ್ಲ ಎಂದು ಹೇಳಬೇಕಾದ್ರೆ ಮೊದಲು ಅದನ್ನು ಹೇಳುವವರು ಸರಿ ಇರಬೇಕು. ಅವರು ಸರಿ ಇದ್ರೆ ಮಾತ್ರ ಬೇರೆಯವರ ಅರ್ಹತೆಯ ಬಗ್ಗೆ ಮಾತನಾಡುವ ಯೋಗ್ಯತೆ ಇರಬೇಕು. ಎಲ್ಲ ಪರಿಸ್ಥಿತಿನ ಅರ್ಥ ಮಾಡ್ಕೋ ಅನ್ನೋರೇ ಜಾಸ್ತಿ, ಆದರೆ ಅದೇ ಪರಿಸ್ಥಿತಿಯಲ್ಲಿ ಮನಸ್ಥಿತಿನ ಅರ್ಥ ಮಾಡಿಕೊಳ್ಳೋರು ತುಂಬಾ ಕಡಿಮೆ. ಪ್ರತಿಯೊಬ್ಬರಿಗೂ ಎಲ್ಲವನ್ನು ವಿವರಿಸಲು ಹೋಗಬೇಡ. ಕೆಲವರು ತಮಗೇನು ಬೇಕೋ ಅದನ್ನು ಮಾತ್ರ ಕೇಳಿಸಿಕೊಳ್ಳುತ್ತಾರೆ. ಸಮಯ ಇದ್ದಾಗ ಮಾತನಾಡೋರಿಗಿಂತ ಸಮಯ ಕೊಟ್ಟು ಮಾತನಾಡೋರನ್ನ ನಂಬಿ, ಯಾಕೆಂದ್ರೆ ಇಲ್ಲಿ ನಿಜವಾದ ಪ್ರೀತಿ, ಸ್ನೇಹ, ಕಾಳಜಿ ಇರುತ್ತೆ. ನಿಮಗೆ ಅಂತ ಹೃದಯದಲ್ಲಿ ಒಂದು ಸ್ಥಾನ ಇರುತ್ತೆ. ಬೇರೆಯವರು ನಿಮ್ಮನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ ಎಂದು ನೊಂದುಕೊಳ್ಳಬೇಡಿ, ಯಾಕೆಂದ್ರೆ ಅವರ ತಿಳುವಳಿಕೆ ಎಷ್ಟಿದೆಯೋ ಅಷ್ಟೇ ಅವರು ನಿಮ್ಮನ್ನು ತಿಳಿದುಕೊಂಡಿರುತ್ತಾರೆ. ಅದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ. ಒಂದಂತೂ ಸತ್ಯ, ಕೆಲವೊಮ್ಮೆ ಕೆಟ್ಟ ಕರ್ಮಗಳಿಗಷ್ಟೇ ಅಲ್ಲ, ಅಳತೆ ಮೀರಿದ ಒಳ್ಳೆತನಕ್ಕೂ ಕೂಡ ದೊಡ್ಡ ಶಿಕ್ಷೆಯಾಗುತ್ತೆ. ಅಗತ್ಯಕ್ಕಿಂತ ಹೆಚ್ಚಿನ ಸ್ನೇಹವಾಗಲಿ ಪ್ರೀತಿಯಾಗಲಿ ಯಾರಿಗೂ ತೋರಿಸಬಾರದು. ಅದು ನಮ್ಮ ವ್ಯಕ್ತಿತ್ವವನ್ನು ಕೆಳಮಟ್ಟಕ್ಕೆ ತರುತ್ತೆ. ನಾವು ಇಷ್ಟಪಡೋರಿಗೆ ನಮ್ಮ ಜೊತೆ ಮಾತನಾಡೋಕೆ ಕಷ್ಟ ಆಗುತ್ತೆ ಅಂತ ಅವರು ಹೇಳಬೇಕಾಗಿಲ್ಲ. ಅವರ ನಡತೆನೇ ಸಾಕು. ಅದನ್ನು ಅರ್ಥ ಮಾಡಿಕೊಂಡು ನಾವೇ ದೂರ ಇರೋದು ವಾಸಿ. ಕೊನೆ ಪಕ್ಷ ದೂರದಿಂದ ಆದರೂ ಅವರನ್ನು ನೋಡಿ ಖುಷಿ ಪಡಬಹುದು.